ಉತ್ತಮ ಮುಂಗಾರು ಮಳೆಯಾದರೂ ರೈತರಲ್ಲಿ ಆತಂಕ ಇದೆ. ಡೊಣ್ಣೆ ಹುಳುಗಳು ಕಾಟದಿಂದ ಅನ್ನದಾತ ತತ್ತರಿಸಿ ಹೋಗ್ತಾ ಇದ್ದಾರೆ. ಉತ್ತಮ ಮುಂಗಾರು ಮಳೆಯಾಗಿದೆ, ಬಿತ್ತನೆ ಕೂಡ ಭರದಿಂದ ಸಾಗ್ತಾ ಇದೆ. ಆದರೆ ಈ ಡೊಣ್ಣೆ ಹುಳುಗಳ ಕಾಟ ಬಹಳ ಜಾಸ್ತಿ ಕಾಡ್ತಿದೆ ರೈತರಿಗೆ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯ ಕಬ್ಬೂರು ರೈತರ ಅಳಲಿದು. ಗ್ರಾಮದ 200 ಎಕರೆ ಜಮೀನಿನಲ್ಲಿ ಡೊಣ್ಣೆ ಹುಳುಗಳದೇ ಕಾರಬಾರು. ಚಿಕ್ಕೋಡಿ ಉಪವಿಭಾಗದಲ್ಲಿ ಈಗ 100 ಎಕರೆಯ ಬೆಳೆ ಕಂಟಕ ಎದುರಾಗಿದೆ. ಕಬ್ಬು, ಜೋಳ ಸೇರಿ ವಾಣಿಜ್ಯ ಮತ್ತು ತರಕಾರಿ ಬೆಳೆಗಳು ಹಾನಿಯಾಗಿದ್ದಾವೆ. ಡೊಣ್ಣೆ ಹುಳುಗಳಿಂದ ಬೆಳೆ ರಕ್ಷಿಸಿಕೊಳ್ಳೋಕೆ ರೈತರು ಪರದಾಡ್ತಾ ಇದ್ದಾರೆ. ಭರ್ಜರಿ ಲಾಭದ ನಿರೀಕ್ಷೆಯಲ್ಲಿದ್ದಂಥ ರೈತರಿಗೆ ಹುಳುಗಳಿಂದ ಈಗ ಕುತ್ತು ಎದುರಾಗಿದೆ. ನೋಡಿ, ನೀವೆಲ್ಲ ಸಹಜವಾಗಿ ಹಳ್ಳಿ ಭಾಗದಲ್ಲಿರುವಂಥವರು ಜಮೀನಲ್ಲಿ ಈ ಥರದ ಹುಳುಗಳನ್ನು ನೋಡಿರ್ತಾರೆ. ಏನು ಮಾಡ್ತೇವೆ ಅಂತ ಹೇಳಿದ್ರೆ, ಇವು ಬೇರಿಂದನೇ ಕಟ್ ಮಾಡ್ಕೊಂಡು ಬಂದುಬಿಡ್ತವೆ. ಎಲ್ಲ ಪೀಸ್ ಆಗಿಬಿಟ್ಟಿರುತ್ತೆ. ಅಂದರೆ ಆ ಮೊಳಕೆ ಒಡೆದು ಅದು ಸಣ್ಣ ಸಸ್ಯ ಆದಂಥ ಸಂದರ್ಭದಲ್ಲಿ ಅಂದರೆ ಅದು ಫಸಲಾಗಕ್ಕೆ ಬೇಡ ಅವಕಾಶನೇ ಕೊಡೋದಿಲ್ಲ. ಎಲೆಗಳನ್ನು ತುಂಡಾಗಿ ಮಾಡುತ್ತೆ. ಏನು ಬೇರಿಂದನೇ ಕಂಪ್ಲೀಟಾಗಿ ತಿನ್ಕೊಂಡು ಬರ್ತಾ ಇರುತ್ತೆ. ಡೊಣ್ಣೆ ಹುಳುಗಳ ಒಂದು ಹಾವಳಿ ಚಿಕ್ಕೋಡಿ ಭಾಗದ ರೈತರಿಗೆ ಹಾವಳಿಯನ್ನು ಕೊಡ್ತಾ ಇದೆ. 200 ಎಕರೆ ಜಮೀನಿನಲ್ಲಿ ಬೆಳೆಗಳನ್ನು ಬೆಳೆದಿದ್ದಾರೆ. ಎಲ್ಲ ಬೆಳೆಗಳಿಗೂ ಕೂಡ ಈ ಹುಳುಗಳು ಕಾಟವನ್ನು ಕೊಡ್ತಾ ಇದ್ದಾವೆ. ಈಗ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಏನು ಹಾಗಾದರೆ ಪರಿಹಾರ ಇದಕ್ಕೆ? ಈ ಹುಳುಗಳ ಕಾಟದಿಂದ ಹೇಗೆ ಬೆಳೆಗಳನ್ನು ಬಚಾವ್ ಮಾಡಬೇಕು, ಸಲಹೆ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಹನ್ನೆರಡು ಎಕರೆ ಹೊಲ ಐತ್ರಿ, ಎಲ್ಲ ನೀರಾವರಿ ಐತ್ರಿ. ಮತ್ತು ಕ್ಯಾಬೇಜ, ಕಬ್ಬು, ಗಜರಿ ಎಲ್ಲ ಹಚ್ಚಿದವ್ರೆ. ಈ ಥರಾಗ ಡೊಣ್ಣ ಹುಳ ಭಾಳ ಕಾಡತೈತ್ರಿ. ಇವು ತೆಳಗೂ ಹುಳ ಐತ್ರಿ, ಮ್ಯಾಲೂ ಕೀಡಿಗೆ ಐತ್ರಿ. ಹಿಂಗಾಗಿ ಕಂಟ್ರೋಲ್ ಆಗೋತ್ರಿ. ಈಗ 1.5 ಎಕರೆ ಕ್ಯಾಬೇಜ್ ಐತ್ರಿ, 55,000 ರೂಪಾಯಿ 55,000 ತರೋ ಹಚ್ಚಿದವ್ರೆ. ಅದ್ರಾಗ 25,000 ಹೋಗಿದವ್ರೆ. ಹಿಂಗಾಗಿ ಭಾಳ ನುಕ್ಸಾನ ಆಗೈತ್ರಿ. ಲಾಗುಡ ಔಷಧ ಎಲ್ಲ ಮಾಡೈತವ್ರೆ. ಹಿಂಗೆ